ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಗೆ ತಾನೇ ಆಸೆ ಇರಲ್ಲ ನನಗೂ ಲಾಂಗ್ ಹೇರ್ ಬೇಕು ಅಂತ. ಸೊ ನನ್ನ ಜೊತೆ ಒಂದು ಚಾಲೆಂಜ್ ತಗೊಳ್ಳಿ. ಈ ಇನ್ಫ್ಯೂಸ್ಡ್ ವಾಟರ್ನ 30 ಡೇಸ್ ಯೂಸ್ ಮಾಡಿ, ಆಮೇಲೆ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ಫಸ್ಟ್ ಬೇಕಾಗಿರೋದು ಮೆಂತ್ಯಕಾಳು. ನಾನಿಲ್ಲಿ ಗ್ಲಾಸ್ ಯೂಸ್ ಮಾಡ್ತಿದ್ದೀನಿ ಇನ್ಫ್ಯೂಸ್ ಮಾಡೋಕ್ಕೆ ಅಂತ. ನಿಮ್ಮ ವಿಶ್, ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಲವಂಗ ಮತ್ತು ಮೆಂತ್ಯ. ಇದನ್ನು ಕೂಡ ಇನ್ಫ್ಯೂಸ್ ಮಾಡೋಕ್ಕೆ ಅಂತ ಹಾಕಬೇಕು. ನಿಮಗೆ ತುಂಬ ಹೇರ್ ಫಾಲ್ ಇದೆ ಅಥವಾ ನಿಮ್ಮ ಕೂದಲು ಬೆಳೀತಾನೇ ಇಲ್ಲ ಅಂತಂದರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಕರಿಬೇವು. ನೀವು ಡ್ರೈ ಆಗಿರೋದನ್ನು ಯೂಸ್ ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿತ್ತು, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅದನ್ನು ಕೂಡ ಇನ್ಫ್ಯೂಸ್ ಮಾಡೋಕ್ಕೆ ಗ್ಲಾಸಿಗೆ ಆ್ಯಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ದಾಸವಾಳ. ನಾನಿಲ್ಲಿ 2 ದಾಸವಾಳನ ತೊಗೊಂಡಿದ್ದೀನಿ. ದಾಸವಾಳನು ಲಾಂಗ್ ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರದ್ದು ಪೆಟಲ್ಸನ್ನು ಕಿತ್ತಿ ಇನ್ಫ್ಯೂಸ್ ಮಾಡೋ ಗ್ಲಾಸಿಗೆ ಆ್ಯಡ್ ಮಾಡಬೇಕು. ನಾನಿಲ್ಲಿ 2 ದಾಸವಾಳ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಜಾಸ್ತಿ ಯೂಸ್ ಮಾಡ್ಬೋದು. ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿನೂ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಓನ್ಲಿ 1 ಗ್ಲಾಸ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಬಟ್ ಮೇಕ್ ಶೋರ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂದರೆ ಇದನ್ನು ಸ್ಟೋರ್ ಮಾಡೋಕ್ಕೆ ಅಂತ ಫ್ರಿಡ್ಜನ್ನ ಯೂಸ್ ಮಾಡಿ. ಬಿಕಾಸ್ ಆಚೆ ಇಟ್ಟರೆ ತುಂಬ ದಿನ ಯೂಸ್ ಮಾಡೋಕ್ಕಾಗಲ್ಲ. ಸೊ ನೀವು ಫ್ರಿಡ್ಜಲ್ಲಿ ಇಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು 15 ಡೇಸ್ವರೆಗೂ ಮಾತ್ರ. ಅದಾದಮೇಲೆ ಫ್ರೆಶ್ಶಾಗಿ ಮತ್ತೆ ಮಾಡಿಕೊಂಡು ಯೂಸ್ ಮಾಡಿ. ಇದಕ್ಕೆ ಇನ್ಫ್ಯೂಸ್ ಮಾಡೋಕ್ಕೆ ಅಂತ ಹಾಟ್ ವಾಟರ್ನ ಯೂಸ್ ಮಾಡಿ. ಇದನ್ನು ಆ್ಯಕ್ಚುಲಿ ಓವರ್ ನೈಟು ಇನ್ಫ್ಯೂಸ್ ಮಾಡಿಡಬೇಕು. ಬಟ್ ನಿಮ್ಗೆ ಆಗಲ್ಲ ಓವರ್ ನೈಟ್ ಇನ್ಫ್ಯೂಸ್ ಮಾಡೋಕ್ಕೆ ಅಂತ ಅಂದರೆ ಅಟ್ಲೀಸ್ಟ್ 3 hours ಆದ್ರೂ ನೀವು ಇನ್ಫ್ಯೂಸ್ ಮಾಡಲೇಬೇಕು. ಸೊ ದಟ್ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿರೋ ಕಂಟೆಂಟ್ಸು ವಾಟರ್ಗೆ ಆ್ಯಡ್ ಆನ್ ಆಗುತ್ತೆ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇನ್ಫ್ಯೂಸ್ ಮಾಡೋಕ್ಕೆ ಅಂತ ಇಡ್ಬೋದು. ಇದನ್ನು ಓವರ್ ನೈಟ್ ಮಾಡಿ, ಪ್ಲೀಸ್ ಓವರ್ ನೈಟೇ ಮಾಡಿ. ಕೆಲವೊಂದು ಸತಿ ಆದರೆ ಓಕೆ, ಬಟ್ ಎವ್ರಿ ಟೈಮ್ ನೀವು ಇದನ್ನು ಮಾಡಬೇಕಾದ್ರೆ ಓವರ್ ನೈಟೇ ಸೋಕ್ ಮಾಡೋಕ್ಕೆ ಟ್ರೈ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನು ಯಾವ ಥರ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ. ಓಕೆ, ನಾನು ಇನ್ಫ್ಯೂಸ್ ಮಾಡಿರೋ ವಾಟರ್ ಈ ಥರ ಆಗಿತ್ತು. ಇದು ಇನ್ಫ್ಯೂಸ್ಡ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ದಾಸವಾಳದ್ದು ಹೂವು ಏನಿರುತ್ತೆ ಅದ್ರ ಕಲರ್ ಪೂರ್ತಿ ವೈಟ್ ಆಗಿರುತ್ತೆ. ಅದ್ರ ಕಲರು ವಾಟರ್ಗೆ ಮಿಕ್ಸ್ ಆಗಿರುತ್ತೆ. ಸೊ ಇದು ವಾಟರ್ ಏನಿರುತ್ತೆ ಅದು ಸ್ವಲ್ಪ ರೆಡ್ ಆಗಿರುತ್ತೆ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಇದು ಇನ್ಫ್ಯೂಸ್ಡು ಕರೆಕ್ಟಾಗಿ ಆಗಿದೆ ಅಂತ. ನೋಡ್ತಿರ್ಬೋದು ಈ ಥರ ಕಲರ್ ಚೇಂಜ್ ಆಗಿರಬೇಕು ಅದು. ನೀವು ಇದನ್ನು ಕಾಟನ್ ಪ್ಯಾಡಿಂದ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಒಂದು ಸ್ಪ್ರೇ ಬಾಟಲ್ಗೆ ಇದನ್ನು ಫಿಲ್ ಮಾಡಿ ಯೂಸ್ ಮಾಡ್ಬೋದು. ಬೆಟರ್ ಅಂದರೆ ಸ್ಪ್ರೇ ಬಾಟಲ್ನ ಯೂಸ್ ಮಾಡಿ. ಸೊ ದಟ್ ನೀಟಾಗಿ ಅಪ್ಲೈ ಮಾಡ್ಬೋದು. ನೋಡ್ತಿರ್ಬೋದು ನಾನು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಸ್ಪ್ರೇ ಬಾಟ್ಲ್ ಯೂಸ್ ಮಾಡೋದ್ರಿಂದ ಅಪ್ಲಿಕೇಶನ್ ತುಂಬ ಈಸಿಯಾಗಿ ಆಗುತ್ತೆ. ಮಾರ್ಕೆಟಲ್ಲಿ ಬೇಕಾದಷ್ಟು ಹೇರ್ ಸ್ಪ್ರೇಸ್ ಎಲ್ಲ ಸಿಗುತ್ತೆ. ಬಟ್ ಇದು ಬೆಸ್ಟು ಅನಿಸುತ್ತೆ. ಬಿಕಾಸ್ ನೀವೇ ಮಾಡಿರ್ತೀರಲ್ಲ, ಯಾವ್ದ್ಯಾವ್ದು ಕಂಟೆಂಟ್ಸ್ ಇದೆ ಯಾವ್ದ್ಯಾವ್ದಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ಥರ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡ್ತಿರ್ಬೋದು ನಾನು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡಿದ ಮೇಲೂ ಇಷ್ಟೊಂದು ಉಳಿದಿತ್ತು. ಅದನ್ನು ಬೇಕು ಅಂದರೆ ಸ್ಟೋರ್ ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ 70% ಖಾಲಿ ಆಗುತ್ತೆ. ನನಗೆ ಮಿಕ್ಕಿದ್ದನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ. ಇದನ್ನ ನೀಟಾಗಿ ಡಿವೈಡ್ ಮಾಡಿ ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡಿ ಅಲ್ಲಿ ಸ್ವಲ್ಪ ಮಸಾಜ್ ಮಾಡಿ. ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಸೊ ದಟ್ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಡೈಲಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಯೂಸ್ ಮಾಡಿದ ಮೇಲೆ ಹೆಡ್ ಬಾತ್ ಮಾಡಬೇಕಾ ಅಂದರೆ ಇಲ್ಲ, ನೀವು ಮಾಡಬೇಕು ಅಂತ ಏನಿಲ್ಲ. ನೀವು ಇನ್ ಕೇಸ್ ಏನಾದರೂ ಹೆಡ್ ಬಾತ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿನೂ ಮಾಡ್ಕೋಬೋದು. ಬೆಟರ್ ಇದನ್ನು ಮಾರ್ನಿಂಗ್ ಟೈಮ್ ಯೂಸ್ ಮಾಡಿ. ಕೂದಲು ಸ್ವಲ್ಪ ವೆಟ್ಟಾಗಿರುತ್ತೆ ಇದನ್ನ ಹಾಕ್ಕೊಂಡಾಗ. ಸೊ ದಟ್ ನೀವು ಡೇ ಟೈಮ್ ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ಡ್ರೈ ಆಗುತ್ತೆ. ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ಮಲ್ಗೋಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ಬೋದು. ಸೊ ಡೇ ಟೈಮ್ನೇ ಯೂಸ್ ಮಾಡಿ ಇದನ್ನು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇದೇ ಥರ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.